ಅನ್ಎಕ್ಸ್ಪೆಕ್ಟೆಡ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅನ್ನೋ ಮಾಹಿತಿ ಬಂದ ಕ್ಷಣದಿಂದಲೇ 2 ದಿನದಿಂದ ಕೆಲವರು ಬಳ್ಳಾರಿಯಲ್ಲಿರುವ ದರ್ಶನ್ನ ಅಭಿಮಾನಿಗಳು ಬಳ್ಳಾರಿಯ ಕಾರಾಗೃಹದ ಬಳಿಗೆ ಬಂದು ಜಮಾವಣೆ ಆಗಲಿ ಪ್ರಾರಂಭ ಮಾಡಿದ್ರು. ನೆನೆ ಅಂತೂ ಕೆಲ ಕಾಲೇಜ್ ಸ್ಟೂಡೆಂಟ್ಸ್ ಕಾಲೇಜಿಗೆ ಬಂಕ್ ಹಾಕಿ ಬಂದು ನಿಂತಿದ್ರು. ಇವತ್ತು ಕೂಡ ಅಂಥದ್ದೇ ಸೀನ್. ದರ್ಶನ್ ಪರ ಜಯಘೋಷವನ್ನ ಕೂಗಿ ಹೈಡ್ರಾಮಾ ಮಾಡಿದ್ದಾರೆ. ಇನ್ನು ದರ್ಶನ್ನ ಫ್ಯಾನ್ಸನ್ನ ನಿಯಂತ್ರಿಸೋಕೆ ಪೊಲೀಸರು ಸುಸ್ತು ಕೆಲವೆಡೆ ಬಲ ಪ್ರದರ್ಶನ ಮಾಡೋಕ್ಕೂ ಕೂಡ ಪೊಲೀಸರು ಮುಂದಾದ್ರು. ಜೈಲ್ ಸುತ್ತಮುತ್ತ ಬಳ್ಳಾರಿ ಸಿಟಿಯಲ್ಲಿ ಇವತ್ತಿಡೀ ದಿನ ಖಾಕಿ ಕಣ್ಗಾವಲು. ದರ್ಶನ್ ಕೈದಿ ಸಂಖ್ಯೆ 511 ಬಳ್ಳಾರಿಯ ಕಾರಾಗೃಹದಲ್ಲಿ ದರ್ಶನ್ಗೆ ನೀಡಲಾಗಿರುವ ಖೈದಿ ಸಂಖ್ಯೆ 511. ಶುರು ಮಾಡಿ ನಿಮ್ಮ ಆಟೋ ಹಿಂದೆ ಬೈಕ್ನ ಹಿಂದೆ ಕೈ ಮೇಲೆ ಟ್ಯಾಟೂ ಅಲ್ಲಿ ಹಾಕಿಕೊಂಡಿದ್ದ ನಂಬರ್ ಅನ್ನ ಬದಲಾಯಿಸುವ ಕಾರ್ಯ. ದರ್ಶನ್ ಅಭಿಮಾನಿಗಳು ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿದ್ದ ಖೈದಿ ಸಂಖ್ಯೆ ಇದೀಗ ಬದಲಾಗಿದೆ. ಈಗ ದರ್ಶನ್ ಖೈದಿ ಸಂಖ್ಯೆ 511 ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಅಲಿಯಾಸ್ ಡಿ ಬಾಸ್. ಇನ್ನು ಮುಂದೆ ವಿಚಾರಣಾಧೀನ ಖೈದಿ ಸಂಖ್ಯೆ 511 ಈ ಸಂಖ್ಯೆಯನ್ನ ಜೈಲಿನ ಅಧಿಕಾರಿಗಳು ಇದೀಗ ದರ್ಶನ್ಗೆ ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ. ದರ್ಶನ್ ಅಭಿಮಾನಿಗಳು ನಾವು ಗಮನಿಸಿದ್ವಿ, ಪರಪ್ಪನಾಗ್ರಹಾರ ಕಾರಾಗೃಹದಲ್ಲಿ ನೀಡಲಾಗಿದ್ದ ಖೈದಿ ಸಂಖ್ಯೆಯನ್ನ ಮೈ ಮೇಲೆ ಅಚ್ಚೆ ರೂಪದಲ್ಲಿ ಗಾಡಿ ಮೇಲೆ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸ್ಕೊಂಡಿದ್ರು. ಈಗ ಅದನ್ನೆಲ್ಲ ಏನು ಬದಲಾಯಿಸ್ತಾರೋ ಅಥವಾ ಅದ್ರ ಕೆಳಗಡೆ ಇನ್ನೊಂದು ನಂಬರ್ ಹಾಕಿಸ್ಕೊಳ್ತಾರೋ. ಕೆಲವರು ಫಿಲ್ಮ್ ಟೈಟಲ್ ಎಲ್ಲ ರಿಜಿಸ್ಟರ್ ಮಾಡ್ಸಕ್ ಹೋಗಿದ್ರು. ಈಗ ಈ ಖೈದಿ ಸಂಖ್ಯೆಯಲ್ಲಿ ಫಿಲ್ಮ್ ರಿಜಿಸ್ಟ್ರೇಷನ್ ಆಗತ್ತಾ ನೋಡ್ಬೇಕು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದರ್ಶನ್ ಫ್ಯಾನ್ಸ್ ಅಂತೆ ಜೈಲಿನ ಸುತ್ತ ಜಮಾವಣೆಗೊಂಡಿದ್ರು. ಇವರನ್ನು ಓಡಿಸಕ್ಕೆ ಕೆಲವೊಂದು ಕಡೆ ಪೊಲೀಸರು ಬಲ ಪ್ರಯೋಗ ಕೂಡ ಮಾಡಿದ್ದಾರೆ. ದರ್ಶನ್ ಪರಪ್ಪನಗ್ರಹಾರ ಜೈಲಿನಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ. ನೂರಾರು ಜನ ಅವರ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾ ಇದ್ರು ದರ್ಶನ್ ಬಂದರು ಅಂಥೇಳಿ. ಇಲ್ಲಿ ಕೆಲವರು ಹಿರಿಯರಿದ್ದಾರೆ, ಅವ್ರು ಮಾತಾಡ್ಸೋಣ. ಏನು ಸರ್, ಕೊಲೆ ಮಾಡಿದಂಥ ವ್ಯಕ್ತಿ ಜೈಲಿಗೆ ಬಂದರೆ ಇಷ್ಟು ಖುಷಿ ಪಡ್ತಾರಲ್ಲ ಸರ್? ಏನೋ ಅಲ್ಲ ಸರ್, ಮತ್ತು ಒಳ್ಳೆ ಮನುಷ್ಯ, ಮತ್ತು ಹಿಂಗಾಗೈತಿ, ಏನು ಮಾಡೋಕ್ಕಾಗೋದಲ್ಲ. ಯಾವ ದೃಷ್ಟಿಯಿಂದ ಕೆಟ್ಟ, ಮತ್ತು ಆತ ಯಾವ ಅಭಿಮಾನಿಗಳಿಂದ ಕೆಟ್ಟ, ಇನ್ಲರಿಂದ ಆತನಂಥ ಮನುಷ್ಯನ ಅಲ್ಲ. ಮತ್ತು ಹಂಗೆ ಇದು ಆಗೈತೆ, ಮತ್ತು ಏನು ಮಾಡೋಕ್ಕಾಗ್ತದೆ ಸರ್? ಒಬ್ಬನನ್ನು ಕೊಂದು ಹಾಕೋದು ಎಷ್ಟು ಸರಿ ಸರ್? ಸರಿ, ಅದು ತಪ್ಪು ಬಿಡು ಸರ್, ಅದು ತಪ್ಪು. ತಾವು ಎಲ್ಲಿ ಅವರು ತಾವು ದರ್ಶನ್ ನೋಡೋದಕ್ಕೆ ಬಂದಿದ್ದ? ದರ್ಶನ್ ನೋಡೋಕೆ ಬಂದಿದ್ವಿ. ಮತ್ತು ಒಳಗೆ ಹೋಗಿ ನಮ್ತಲ್ಲ ಸರ್, ಇನ್ನೇನು ಮಾಡಿ. ಏನು ಸರಿನೇ ಇದ್ದಲ್ಲ? ಏನು ಸರ್? ಅಲ್ಲ, ಇಷ್ಟೆಲ್ಲ ಕೊಲೆ ಮಾಡಿದ್ದಾರೆ ಅನ್ನೋದು ಬಹುತೇಕ ಎಲ್ಲ ಸಾಕ್ಷಿ ಇರುವಾಗಲೇ ತಪ್ಪು ಸರ್, ತಪ್ಪು ಅಂತ ಹೇಳ್ತಲ್ಲ ಸರ್. ತಾವೇನು ಹೇಳ್ತೀರಿ ಸರ್? ಕರೆಕ್ಟ್ ಸರ್, ನೀವು ಹೇಳಿದ್ದೆ ಕರೆಕ್ಟ್. ಇಲ್ಲ ಅಂತಲ್ಲ, ಒಳ್ಳೆ ವ್ಯಕ್ತಿ ಆಗ್ಬೇಕು, ಒಳ್ಳೆ ಅಭಿಮಾನ ಆಗ್ಬೇಕು. ತಾವು ಎದಕ್ಕಪ್ಪ ಅನ್ಬೋದು, ಜನನಾಯಕ ಅಂದ್ರೆ ಹೆಂಗಿರ್ಬೇಕು, ವೀರ ಅಂದ್ರೆ ವೀರ ಆಗ್ಬೇಕು, ವಿಲನ್ ಆಗ್ಬಾರ್ದು ಒಂದು ಅಬ್ಜೆಕ್ಷನ್ನು. ಯಾಕನ್ಬೋದು, ಇವಾಗ ಒಂದು ಹೆಣ್ಣಿಂದ ಎಲ್ಲ ರಾವಣ ಸುರ ಕೆಟ್ಟ, ಅಲ್ಲಿಂದ ಧರ್ಮರಾಯ ಹೋದ, ಇಲ್ಲಿ ಇದು ಕಲಿಯುಗ. ದರ್ಶನದ ಅತ್ಯಂತ ಲೆಕ್ಕ ಒಂದು ಅಬ್ಜೆಕ್ಷನ್ನು. ಹೆಣ್ಣಿಂದ ಕದನ, ಹೆಣ್ಣಿಂದ ಮರಣಂತೆ ಈ ಪ್ರಪಂಚದಲ್ಲಿ. ನಾನು ಹೇಳಿದ್ದು ಏನು ಸರ್, ದ್ರೌಪದಿವಾಗ ತೈತ್ರವಾಗ ರಾಮಂದು, ದ್ರೌಪದಿವಾಗ ಪಾಂಡವ್ರದ್ದು, ಇದು ಕಲಿಯುಗ. 3 ಲೋಕದ ಗಾಂಡಿ ಅರ್ಜುನ. ಆದ್ರೆ ಅರ್ಜುನ ಇದ್ದಂಗೆ ಇರ್ಬೇಕು, ಕೌರು ಇದ್ದಂಗೆ ಇರ್ಬಾರ್ದು ಸರ್. ಇಷ್ಟೆಲ್ಲ ಆದ್ರೂ ಅವ್ರನ್ನ ವಹಿಸ್ಕೊಂಡು ಮಾತಾಡ್ತಾರಲ್ಲ ಕೆಲವರು. ಏನು ಸರ್, ನಮ್ಮೂರು, ನಮ್ಮ ಪ್ರಪಂಚ, ನಮ್ಮ ದೇಶ ಅನ್ಕೋಬೇಕು. ಯಾಕಂದರೆ ಅಣ್ಣವರು ನೀವೆಲ್ಲ ಹಂಚ್ಕೊಂಡು ಉಣ್ಬೇಕು, ಮಾತಾಡ್ಬಾರ್ದು ಸರ್. ಯಾಕಂದರೆ ಯಾರನ್ನ ಒಂದು ಅಬ್ಜೆಕ್ಷನ್ ಮಾಡಬಾರ್ದು ಒಂದು ಆ ಥರ. ಯಾಕಂದರೆ ಅಭಿಮಾನಿಗಳಿಗೆ ನೋಡ್ಬೇಕು ಹೊರತಾಗಿ ಎಲ್ಲ ಕೋಟಿ ಕಚೇರಿಗೆ ಇಡ್ಬೇಕು. ಅವರೆಲ್ಲ ಯಾರೋ ಅತಿರೇಕ ಆಗಬಾರ್ದು, ಯಾರನ್ನ ಟಿನಿಕೆ ಮಾಡಬಾರ್ದು. ಅವ್ರು ಮಾಡಿದ್ರೆ ಸಹ ಅವ್ರಿಗೆ ಇರ್ತದೆ ಸರ್. ನೋಡಿ, ಇದು ಇಲ್ಲಿ ಜನರು ಹೇಳ್ತಿರುವಂಥ ಮಾತು. ಆ ಮೂಲಕ ಯಾವುದು ಅತಿರೇಕ ಆಗಬಾರ್ದು, ಹೆಣ್ಣಿನಿಂದ ಕೆಟ್ಟರು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ರಂಜಿತ್ ಶೂರಿ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮತ್ತೊಂದು ಕಡೆ ಪರಪ್ಪನಾಗ್ರಹಾರದಲ್ಲಿ ರಾಜಾತಿಥ್ಯವನ್ನ ಅನುಭವಿಸಿಕೊಂಡು ಹಾಯಾಗಿದ್ದ ದರ್ಶನ್ರನ್ನ ತಗ್ಗಲ್ ಹಾಕಿ ತಾನು ಸೇಫ್ ಆದ್ನ ವಿಲ್ಸನ್ ಗಾರ್ಡನ್ ನಾಗ. ಚೇರ್ ಹಾಕಿದ್ದು, ಪಾರ್ಟಿ ಕೊಟ್ಟಿದ್ದು ನಾಗರಾಜ್ ಅಂದ್ರೆ ಬಹುತೇಕರಿಗೆ ಇದು ಅರ್ಥ ಆಗಲ್ಲೇನೋ. ವಿಲ್ಸನ್ ಗಾರ್ಡನ್ ನಾಗ ಬಳ್ಳಾರಿ ಜೈಲಿಗೆ ಇದೀಗ ದರ್ಶನ್ರನ್ನ ಶಿಫ್ಟ್ ಮಾಡಿದ ನಂತರದಲ್ಲಿ
ಪರಪನಾಗ್ರಹಾರ ಕೋಟೆಯಲ್ಲಿ ವಿಲ್ಸನ್ ಗಾರ್ಡನ್ ನಾಗ ಸೇಫಾ? ಜೈಲಿನಲ್ಲೇ ಹುಡುಗರ ಜೊತೆ ಬಿಂದಾಸ್ ಲೈಫ್ ಅಂತೆ ವಿಲ್ಸನ್ ಗಾರ್ಡನ್ ನಾಗನದು. ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ ಹಾಗೆ ಇದೇ ಪ್ರಕರಣ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿ ಸಂಖ್ಯೆ 11 ನಾಗರಾಜ್ ಉಲ್ಲಾಸಿನ ಇವರೆಲ್ಲ ಕುತ್ಕೊಂಡು ಟೀ ಪಾರ್ಟಿ ಮಾಡಿದ್ರು. ನೋಡಿ ಈ ಫೋಟೋ. ಈ ದೃಶ್ಯದಲ್ಲಿ ಏನ್ ಗಮನಿಸ್ತಾ ಇದ್ದೀರಿ, ಇಲ್ಲಿರುವ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದು ವಿಲ್ಸನ್ ಗಾರ್ಡನ್ ನಾಗ ಅನ್ನೋ ಮಾಹಿತಿ ಇದೆ. ಈಗ ವಿಲ್ಸನ್ ಗಾರ್ಡನ್ ನಾಗ ಟೀ ಪಾರ್ಟಿ ಕೊಟ್ಟ, ಸಿಗರೆಟ್ ಕೈಯಲ್ಲಿಟ್ಟ, ಟೇಬಲು ಚೇರು ಹಾಕ್ಸ್ದ. ದರ್ಶನ್ ನನಗೇನು ಗೊತ್ತೇ ಇಲ್ಲಪ್ಪ, ಅವ್ರು ಕೂರಿಸಿದ್ರು ನಾನು ಕೂತ್ಕೊಂಡೆ ಅಂತ ಹೇಳಿ ಜಡ್ಜ್ ಮುಂದೆ ಕೂಡ ಹೇಳಿದ್ರು. ಆದ್ರೂ ಪರಪನಾಗ್ರಹಾರ ಕಾರಾಗೃಹದಿಂದ ಎತ್ತಂಗಡಿ ಮಾಡಿದ್ದು ದರ್ಶನನ್ನ. ವಿಲ್ಸನ್ ಗಾರ್ಡನ್ ನಾಗ ದರ್ಶನ್ರನ್ನ ತಗಲಾಕಿ ತಾನ್ ಸೇಫ್ ಆದ್ನ ಅನ್ನೋ ಚರ್ಚೆ ಇದೀಗ ಪ್ರಾರಂಭ ಆಗಿದೆ. ಪರಪನಾಗ್ರಹಾರ ಕಾರಾಗೃಹದಲ್ಲಿ ಸಕಲ ಸೌಲಭ್ಯಗಳ ಜೊತೆಯಲ್ಲಿ ಕಾಲ ಕಳೀತಾ ಇದ್ದ ಡಿ ಬಾಸ್ ದರ್ಶನ್ ಅಲಿಯಾಸ್ ಡಿ ಬಾಸ್ ಈಗ ಬಳ್ಳಾರಿಯ ಸೆಂಟ್ರಲ್ ಜೈಲ್ಗೆ ಶಿಫ್ಟ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಈ ವಿಲ್ಸನ್ ಗಾರ್ಡನ್ ಆಗದೇನ್ ಕತೆ? ಸೇಫಾ? ಅಂದ್ರೆ ಆಗಿದ್ದಾಗ ಹೋಯ್ತು, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಪರಪನಾಗ್ರಹಾರದಲ್ಲಿ ತಾನಾಯ್ತು, ತನ್ನ ಸಾಮ್ರಾಜ್ಯ ಆಯ್ತು ಅಂತ ಹೇಳಿ ಇದು ಬಿಡ್ಬೋದಾ, ಅಥವಾ ಅವ್ರ ಮೇಲೆ ಏನಾದರೂ ಆಕ್ಷನ್ ಆಗೋ ಸಾಧ್ಯತೆ ಇದೆಯಾ? ಸ್ಮಿತಾ, ಪರಪನಾಗ್ರಹಾರದಿಂದ ದರ್ಶನ್ ಇವತ್ತು ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ವಿಲ್ಸನ್ ಗಾರ್ಡನ್ ನಾಗ ಅನ್ನೋದು ಜಗಜ್ಜಾಹೀರು. ಯಾಕಂತ ಹೇಳಿದ್ರೆ ದರ್ಶನ್ ತನ್ನ ಪಾಡಿಗೆ ತಾನು ಬಂದು ಅಲ್ಲಿ ಏನು ಪ್ರತಿ ಸೋಮವಾರ ಮಂಗಳವಾರ ಅಂಥೇಳಿ ಅವ್ರನ್ನ ಭೇಟಿಯಾಗಕ್ಕೆ ಯಾರು ಬರ್ತಾಯಿದ್ರು, ವಾರದ 2 ಭೇಟಿ ಏನಿತ್ತು ಆ ಒಂದು ಭೇಟಿಯನ್ನಾಗೋದಕ್ಕೆ ದರ್ಶನ್ ಬಂದು ವಾಪಸ್ ಹೋಗ್ತಾ ಇರಬೇಕಾದ್ರೆ ತನಿಖೆಯ ವೇಳೆ ಯುಗಕ್ಕಾಗಿ ಪೊಲೀಸರ ಏನು ಈ ಒಂದು 3 FIRಗಳೇನು ದಾಖಲಾಗಿತ್ತು ಪರಪನಾಗ್ರಹಾರ ಪೊಲೀಸ್ ಠಾಣೆಯಲ್ಲಿ, ಈ ತನಿಖೆಯಲ್ಲಿಯೂ ಕೂಡ ದರ್ಶನ್ ಹೇಳಿರುವಂಥದ್ದು, ನಾನು ವಾಪಸ್ ಕೊಠಡಿಗೆ ಹೋಗ್ತಾ ಇರಬೇಕಾದ್ರೆ ವಿಲ್ಸನ್ ಗಾರ್ಡನ್ ನಾಗ ನನ್ನನ್ನು ಕರೀತಾರೆ, ಒಳಗಡೆ ಹುಡುಗರಿಗೆ ಹೇಳಿ ಟೀಯನ್ನು ಮಾಡ್ಕೊಂಡು ಬರೋದಕ್ಕೆ ಹೇಳ್ತಾರೆ, ಜೊತೆಗೆ ಸಿಗರೇಟನ್ನು ಕೂಡ ಅವರೇ ತಂದು ಕೊಡ್ತಾರೆ. ಈ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ಅಲ್ಲೇ ಎದುರುಗಡೆ ಕ್ರಿಕೆಟ್ ಆಡ್ತಾ ಕುಳಿತಿದ್ದಂಥ ಹುಡುಗರನ್ನ ನಾವು ಕ್ರಿಕೆಟ್ ಆಡೋದನ್ನ ನೋಡಿಕೊಂಡಲ್ಲಿ ಕುಳಿತಿದ್ದು ಸತ್ಯ, ಆದರೆ ನಾನು ಇದರಲ್ಲಿ ಯಾವುದೇ ಒಂದು ತಪ್ಪನ್ನು ಮಾಡಿಲ್ಲ, ಜೊತೆಗೆ ಈ ಒಂದು ಫೋಟೋವನ್ನು ಕೂಡ ಯಾರು ಎಲ್ಲಿಂದ ಹಿಡಿದಿದ್ದಾರೆ ಅನ್ನೋ ಕೂಡ ಮಾಹಿತಿಯನ್ನು ಕೂಡ ಇಲ್ಲ ಅಂತೇಳಿ ಏನು ದರ್ಶನ್ ತನಿಖೆಯ ವೇಳೆಯೂ ಕೂಡ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧ ಕ್ರಮ ಆಗುತ್ತಾ ಅನ್ನೋದು ಇಲ್ಲಿ ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆಯೂ ಕೂಡ ವಿಲ್ಸನ್ ಗಾರ್ಡನ್ ನಾಗನನ್ನು ಪರಪನಾಗ್ರಹಾರದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಂತೇಳಿ ಒಂದಷ್ಟು ಪೊಲೀಸರು ಕೂಡ ಕೇಳ್ಕೊಂಡಿದ್ರು. ಆದರೆ ಇದಕ್ಕೆ ಅದು ವಿಲ್ಸನ್ ಗಾರ್ಡನ್ ನಾಗ ಸ್ಟೇ ತಂದಿದ್ದ, ನಾನು ಬೇರೆ ಕಡೆಗೆ ಹೋಗೋದಿಲ್ಲ ಅಂತೇಳಿ, ಅಂದರೆ ಪರಪನಾಗ್ರಹಾರ ಜೈಲಿನಲ್ಲಿ ಇರ್ತೀನಿ, ಪರಪನಾಗ್ರಹಾರ ಜೈಲಿನಲ್ಲಿ ಇರ್ತೀನಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಪರಪನಾಗ್ರಹಾರ ಜೈಲು ಅಂದರೆ ಅದು 5 ಸ್ಟಾರ್ ಹೋಟೆಲ್ ಇದ್ದ ಹಾಗೆ, ಅಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಧನಧಾನ್ಯಗಳು ತುಂಬ ಚೆನ್ನಾಗಿದೆ. ಪ್ರತಿ ತಿಂಗಳು ಕೂಡ ಏನು ತುಂಬ ಚೆನ್ನಾಗಿರೋ ಕೆಚ್ಚಲಿನ ಹಾಲನ್ನು ಕರೆಯೋ ಹಾಗೆ ಪರಪನಾಗ್ರಹಾರ ಜೈಲಿನಲ್ಲಿ ತಿಂಗಳಾದರೆ ಆತ ಒಂದಷ್ಟು ವಹಿವಾಟುಗಳನ್ನು ಇಟ್ಕೊಂಡಿದ್ದಾನೆ, ಅಧಿಕಾರಿಗಳಿಗೆ ಒಂದಷ್ಟು